ನಮಸ್ಕಾರ ಸ್ನೇಹಿತರೆ. ನಾವು ಇಂದು 28ನೇ ಬಾರಿ ಅಂದರೆ 28ನೇ ದಿನ ಭೇಟಿಯಾಗ್ತಾ ಇದ್ದೇವೆ. ಈ ದಿನ ನಾವು ಎರಡು ಪದಗಳ ವ್ಯತ್ಯಾಸ, ಅವರ ಉಪಯೋಗವನ್ನು ತಿಳ್ಕೊಳ್ಳೋಣ. ಸೇ ಮತ್ತು ಟೆಲ್ ನೋಡೋದಕ್ಕೆ ಭಾಳ ಸುಲಭವಾಗೇ ಇವೆ. ಇದಕ್ಕೆ ಒಂದು ಉದಾಹರಣೆಯನ್ನು ತಮಗೆ ಕೊಡಲು ಬಯಸುತ್ತೇನೆ. ಸುಮಾರು 10-12 ವರ್ಷಗಳ ಹಿಂದೆ ನಾನು ಮೈಸೂರಿನ ಸುಪ್ರಸಿದ್ಧ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಫಸ್ಟ್ ಇಯರ್ ಹುಡುಗರಿಗೆ, ಇಂಗ್ಲೀಷು ಫಸ್ಟ್ ಇಯರ್ ಹುಡುಗರಿಗೆ ಮಾತ್ರ ಇರುತ್ತೆ, ಉಳಿದವರು ಇರಲ್ಲ, ಹೆಚ್ಚೇ ಇರಲಿಲ್ಲ. ಕೆಲವು ಕಾಲೇಜಿನಲ್ಲಿ, ಅಟಾನಮಸ್ ಕಾಲೇಜಿನಲ್ಲಿ ಮೊದಲಿಂದು ಇದೆ. ನೋಡಿ, ಇಲ್ಲಿ ಆ ಮಕ್ಕಳು, ಕೆಲವು ಮಕ್ಕಳು ಬಂದರು. ನನ್ನ ತರಗತಿ ಆದಮೇಲೆ ನಾನು ಸಂದರ್ಶಕ ಪ್ರಾಧ್ಯಾಪಕ ಆದ್ದರಿಂದ ನನ್ನ ಕೆಲಸ ಮುಗಿದ್ಮೇಲೆ ನಾನು ಬಂದುಬಿಡ್ತಾ ಇದ್ದೆ ಮನೆಗೆ. ನನ್ನ ಕೆಲಸ ಇದ್ದಾಗ ಮಾತ್ರ ಹೋಗ್ತಾ ಇದ್ದೆ. ನನ್ನ ತರಗತಿಯನ್ನು ಮುಗಿಸಿ ನನ್ನ ವಾಹನವನ್ನು ತೆಗೆದುಕೊಳ್ಳೋಣ ಅಂತ ಬರ್ತಾ ಇದ್ದಾಗ ಕೆಲವು ವಿದ್ಯಾರ್ಥಿನಿಯರು ತರಗತಿಯಿಂದ ಬಂದರು. ಒಬ್ಬಳ ವಿದ್ಯಾರ್ಥಿನಿ ಹೇಳಿದ್ದು ನೋ ಕ್ಲಾಸ್ ಅಂತ, ಟುಮಾರೋ ನೋ ಕ್ಲಾಸ್ ಅಂದು. ಇನ್ನೊಬ್ಳು ಕೇಳಿದ್ದು ಹೂ ಟೋಲ್ಡ್ ಅಂತ. ಅದಕ್ಕೆ ಇವಳು ಉತ್ತರ ಹೇಳಿದ್ದು HOD ಟೋಲ್ಡ್. ಇನ್ನೊಬ್ಳು ಪ್ರಶ್ನೆ ಕೇಳಿದರು ಡಿಡ್ HOD ಟೆಲ್, ಯಾ HOD ಟೋಲ್ಡ್ ಅಂತ. ಆ ಎಲ್ಲ ಪದಗಳಲ್ಲಿ ಟೆಲ್ಲು ಟೋಲ್ಡು ಆದ ಮೇಲೆ ಯಾರು ಇಲ್ಲವೇ ಇಲ್ಲ. ಬಟ್ ನಮ್ಮ ಕನ್ನಡಗೆ ಯಾರು ಹೇಳಿದರು? HOD ಹೇಳಿದರು. HOD ಹೇಳಿದ್ರಾ? ಹೌದು, HOD ಹೇಳಿದರು. ಕನ್ನಡದಲ್ಲಿ ಸರಿ, ಇಂಗ್ಲೀಷಲ್ಲಿ ಅಷ್ಟು ವಾಕ್ಯಗಳು ತಪ್ಪು. ಏನಂತ ಕೇಳಬೇಕಾಗಿತ್ತು? ಹೂ ಟೋಲ್ಡ್ ಯು. ಆವಾಗ ಅವಳು ಹೇಳಬೇಕಿತ್ತು HOD ಟೋಲ್ಡ್ ಮೀ. ಡಿಡ್ HOD ಟೆಲ್ ಯು. ನೋಡಿ, ಆ ಎಲ್ಲೂ ಲಿಸ್ನರೇ ಇಲ್ಲ ಅಲ್ಲಿ ಆ ಮಾತಾಡಿದಾಗ. ಆಮೇಲೆ ಆ ವಿದ್ಯಾರ್ಥಿನಿಯರಿಗೆ ಕರೆದು ಕೇಳಿದೆ, ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತೀರಮ್ಮ. ಹೌದು, ಆಮೇಲೆ ಖುಷಿ ಆಯಿತು ಅವರಿಗೆ. ಆದರೆ ಒಂದು ಸ್ವಲ್ಪ ತಿದ್ದುಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಹೇಗೆ ಹೇಳಬೇಕು ಅಂದ್ಕೊಳ್ಳೋಲ್ಲ. ಆ ಮಕ್ಕಳು ಥ್ಯಾಂಕ್ಸ್ ಹೇಳಿದರು. ನಮ್ಮಲ್ಲಿ ಏನಾಗಿದೆ ಅಂದರೆ, ನಿಮಗೆ ಚೆನ್ನಾಗಿ ಗೊತ್ತಿದೆ ಅಂದ್ರೆ ಖುಷಿ ಪಡ್ತಾರೆ. ಏನಾದರೂ ನೀವು ತಿಳ್ಕೋಬೇಕು ಅಂತ ಅವರಿಗೆ ಅಂದರೆ ನಾವು ಸ್ವಲ್ಪ ಕಷ್ಟ ಆದರೂ ಒಪ್ಕೊಳ್ಳೋದು. ಅದು ಬಹಳಷ್ಟು ಜನಕ್ಕೆ ಆ ಗುಣ ಇಲ್ಲ. ಆದರೆ ನಾನು ಚಿಕ್ಕ ಮಕ್ಕಳು ಹೇಳಿದ್ರು ಕಲ್ತ್ಕೊಳ್ತೀನಿ. ನಾನು ಫೇಲ್ ಆಗಿದ್ದೆ, ಅನುತ್ತೀರ್ಣನಾಗಿದ್ದೆ ಅಂತ ಹೇಳ್ತೀನಿ. ಭಾಳಷ್ಟು ಜನ ಹೇಳ್ಕೊಳ್ಳೋದಿಲ್ಲ. ನಮ್ಮ ಈ ರೀತಿಯ ತಪ್ಪುಗಳನ್ನು ತಿದ್ದುಕೊಂಡಾಗ ಭಾಳ ಒಳ್ಳೆಯದು. ಅದಕ್ಕೆ ಈ ಭಾಗವನ್ನು ನಾನು ಕೆಲವು ಕಾಲೇಜಿನಲ್ಲಿ ಪಾಠ ಶುರು ಮಾಡಿದಾಗ ಈ ಅಂಶಕ್ಕೆ ಹೆಚ್ಚು ಗಮನ ಕೊಡ್ತಾ ಇದ್ದೆ. ಈಗ ನೋಡಿ ಸ್ನೇಹಿತರೆ, ಇಲ್ಲಿ ಇಷ್ಟೇ ಆ ಉದಾಹರಣೆ ಜ್ಞಾಪಕ ಇಟ್ಕೊಳ್ಳಿ. ನೋಡಿ, ಐ ವಾಂಟ್ ಟು ಸೇ ಸಮಥಿಂಗ್, ನಾನೇನು ಹೇಳೋಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ನೋಡಿ, ಐ ವಾಂಟ್ ಟು ಟೆಲ್ ಸಮಥಿಂಗ್ ಅನ್ನೋಕ್ಕಾಗಲ್ಲ. ಈಗ ತಾನೇ ಹೇಳಿದೆ ಅಲ್ಲಿ ಆ ವಿದ್ಯಾರ್ಥಿನಿಯರು, ಐ ವಾಂಟ್ ಟು ಟೆಲ್ ಯು. ಈ ಟೆಲ್ ಅನ್ನೋ ಪದ ಸಾಮಾನ್ಯವಾಗಿ ಆಲಿಸುವವರನ್ನು ಕೇಳುತ್ತೆ. ನೋಡಿ, ಮೈ ಮದರ್ ಟೋಲ್ಡ್ ಎ ಸ್ಟೋರಿ ಟು ಮೀ ತಪ್ಪು ಇಂಗ್ಲೀಷಲ್ಲಿ. ನಾನು ಪರೀಕ್ಷೆ ಕೇಳ್ತಾ ಇರ್ತೀನಿ ಮಕ್ಕಳಿಗೆ, ಟೆಸ್ಟ್ಗಳಲ್ಲಿ ಕೆಲವರು ತಪ್ಪು ಬರೀತಾರೆ, ಕೆಲವರು ಚೆನ್ನಾಗಿ ಬರೀತಾರೆ. ನೋಡಿ, ಮೈ ಮದರ್ ಟೋಲ್ಡ್ ಎ ಸ್ಟೋರಿ ಟು ಮೀ ಇನ್ ಕರೆಕ್ಟ್, ಮೈ ಮದರ್ ಟೋಲ್ಡ್ ಮೀ ಎ ಸ್ಟೋರಿ ಕರೆಕ್ಟ್. ಜ್ಞಾಪಕ ಇಟ್ಕೋಬೇಕು. ಐ ವಾಂಟ್ ಟು ಟೆಲ್ ಯು ಸಮಥಿಂಗ್. ಇಲ್ಲಿ ನೋಡಿ, ಐ ವಾಂಟ್ ಟು ಸೇ ಸಮಥಿಂಗ್, ಅದು ನಿನಗೆ ಅಂತಿಲ್ಲ, ನಾನೇನೋ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡಿ, ಐ ವಾಂಟ್ ಟು ಟೆಲ್ ಯು ಸಮಥಿಂಗ್ ಅಂದರೆ ನಾನು ನಿನಗೆ ಏನನ್ನೂ ಹೇಳಲು ಇಷ್ಟಪಡ್ತೇನೆ. ಈ ಟೆಲ್ ಬಂದ ತಕ್ಷಣ ಇಲ್ಲಿದ್ದರಿರಬೇಕು. ಯು ಆಗಿರ್ಬೋದು, ಶಿ ಆಗಿರ್ಬೋದು, ಗೊತ್ತಾಯ್ತಾ, ಯಾರು ಬೇಕಾದ್ರೂ ಆಗಿರ್ಬೋದು. ನೆಕ್ಸ್ಟ್ ನೋಡಿ, ವಾಟ್ ಡು ಯು ವಾಂಟ್ ಟು ಸೇ. ನೋಡಿ, ಐ ವಾಂಟ್ ಟು ಸೇ ಸಮಥಿಂಗ್, ವಾಟ್ ಡು ಯು ವಾಂಟ್ ಟು ಸೇ. ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ, ನೀವು ಏನು ಹೇಳಲು ಬಯಸುವಿರಿ. ಈಗ ನೋಡಿ, ಇದ್ರ ನೋಡಿ, ಈ ಪ್ರಶ್ನೆ ನೋಡಿ, ಈ ಪ್ರಶ್ನೆ ನೋಡಿ, ವಾಟ್ ಡು ಯು ವಾಂಟ್ ಟು ಟೆಲ್ ಆಗಲ್ಲ. ಟೆಲ್ ಕ್ವಶನ್ ಮಾಡೋಕ್ಕಾಗಲ್ಲ. ವಾಟ್ ಡು ಯು ವಾಂಟ್ ಟು ಟೆಲ್ ಮೀ. ಐ ವಾಂಟ್ ಟು ಟೆಲ್ ಹಿಮ್ ಸಮಥಿಂಗ್, ವಾಟ್ ಡು ಯು ವಾಂಟ್ ಟು ಟೆಲ್ ಹಿಮ್. ನಾನು ಅವನಿಗೆ ಏನನ್ನೂ ಹೇಳಲು ಇಷ್ಟಪಡುತ್ತೇನೆ, ನೀವು ಅವನಿಗೆ ಏನನ್ನೂ ಹೇಳಲು ಇಷ್ಟಪಡುವಿರಿ. ಈ ನೋಡಿ, ಟೆಲ್ ಬಂದಾಗ ಮೀ ಬರಬೇಕು. ಹಾಗೇನೆ ಮೈ ಮದರ್ ಸೆಡ್ ಟು ಮೀ, ಅಮ್ಮ ನಂಗೆ ಹೇಳಿದರು. ನೋಡಿ, ಸೆಟ್ ಆದ ತಕ್ಷಣ ಮೀ, ಸೆಟ್ ಆದ ಮೇಲೆ ಏನಿದೆ, ಮೈ ಮದರ್ ಸೆಡ್ ಮೀ ಅನ್ನೋಂಗಿಲ್ಲ. ಮೊನ್ನೆ ಒಂದು ಪ್ರಶ್ನೆ ಕೇಳಿದೆ ಮಕ್ಕಳಿಗೆ, ಭಾಳಷ್ಟು ಮಕ್ಕಳಿಗೆ. ಈ ಟೋಲ್ಡ್ ಬಿಟ್ಟು ಒಂದು ಹೇಳ್ರ ಮಕ್ಕಳ, ಸೆಡ್ ಹಾಕಿ ಹೇಳ್ರಿ ಅಂತ ಹೇಳಿದ್ರೆ ಏನಂತ, ಅಮ್ಮ ನಂಗೊಂದು ಕಥೆ ಹೇಳಿದರು, ಮೈ ಮದರ್ ಸೆಡ್ ಮೀ ಎ ಸ್ಟೋರಿ ಹೇಳಿದರು. ಅಲ್ಲಿ ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ಏಕೆಂದರೆ ಸೆಡ್ ಅದು ನೋಡಿ, ನಾವೆಲ್ಲ ಓದುವಾಗ ಹೀಗೆ ಕೇಳ್ತಾ ಇದ್ರು ಹೈಸ್ಕೂಲ್ವರೆಗೆ. ಹೂ ಸೆಡ್
ಮತ್ತೆ ದೀಸ್ ಟು ಹೂಮ್ ಅಂಡ್ ವೆನ್, ಈ ಕೆಳಗಿನಗಳನ್ನು ಯಾರಿಗೆ ಯಾವಾಗ ಹೇಳಿದರು ಅಂತ. ಅದಿತ್ತು ಸೆಡ್ ಟು ಅಂತ ಬರ್ತದೆ, ಆದರೆ ಟೋಲ್ಡ್ ಟು ಇಲ್ಲ. ಮೈ ಮದರ್ ಸೆಡ್ ಟು ಮೀ, ಅಮ್ಮ ನನಗೆ ಹೇಳಿದರು. ಒಂದು ಫುಲ್ ಸ್ಟಾಪ್ ಇರಬೇಕು ನೋಡಿ. ಮೈ ಮದರ್ ಸೆಡ್ ಟು ಮೀ, ಸೆಡ್ ಮೀ ಇಲ್ಲ ಇಂಗ್ಲೀಷಲ್ಲಿ. ಹಾಗೆ ನೋಡಿ, ಮೈ ಮದರ್ ಟೋಲ್ಡ್ ಮೀ, ನಮ್ಮಮ್ಮ ನನಗೆ ಹೇಳಿದರು. ಮೈ ಮದರ್ ಟೋಲ್ಡ್ ಮೀ ಎ ಸ್ಟೋರಿ, ಅಮ್ಮ ನನಗೊಂದು ಕತೆ ಹೇಳಿದರು. ಮೈ ಮದರ್ ಟೋಲ್ಡ್ ಮೀ ಎ ಸ್ಟೋರಿ, ಇಟ್ ವಾಸ್ ಇಂಟರೆಸ್ಟಿಂಗ್. ಇಲ್ಲೇನು ನಾವು ನೋಡ್ಕೋತಾ ಇದ್ದೀವಿ ಅಂದರೆ ಸೇ ಮತ್ತು ಸೆಡ್, ಹಾಗೆಯೇ ಟೆಲ್ ಮತ್ತು ಟೋಲ್ಡ್, ಈ ಎರಡಕ್ಕೂ ವ್ಯತ್ಯಾಸ ಏನು ಅಂದರೆ ಲಿಸ್ನರ್, ಕೇಳಿಸ್ಕೊಳ್ಳೋರು. ಸೇ ಆದಮೇಲೆ ತಕ್ಷಣ ಲಿಸ್ನರ್ ಬರೋಂಗಿಲ್ಲ, ಟೆಲ್ ಆದಮೇಲೆ ಬರಲೇಬೇಕು. ನೋಡಿ, ಇದನ್ನು ಮರಿಬಾರ್ದು. ಐ ವಾಂಟ್ ಟು ಸೇ ಸಮಥಿಂಗ್, ನಾನು ಏನೋ ಹೇಳಕ್ಕೆ ಇಷ್ಟಪಡ್ತೀನಿ. ಐ ವಾಂಟ್ ಟು ಟೆಲ್ ಸಮಥಿಂಗ್ ಅಲ್ಲ, ಐ ವಾಂಟ್ ಟು ಟೆಲ್ ಯು ಸಮಥಿಂಗ್. ಹಾಗೇನೆ ವಾಟ್ ಡು ಯು ವಾಂಟ್ ಟು ಸೇ, ಕರೆಕ್ಟ್. ವಾಟ್ ಡು ಯು ವಾಂಟ್ ಟು ಟೆಲ್ ಇನ್ಕರೆಕ್ಟ್. ವಾಟ್ ಡು ಯು ವಾಂಟ್ ಟು ಟೆಲ್ ಮೀ, ಕರೆಕ್ಟ್. ಜ್ಞಾಪಕ ಇಟ್ಕೋಬೇಕು. ಮೈ ಮದರ್ ಸೆಡ್ ಟು ಮೀ, ಕರೆಕ್ಟ್. ಮೈ ಮದರ್ ಟೋಲ್ಡ್ ಟು ಮೀ, ಇನ್ಕರೆಕ್ಟ್. ಮೈ ಮದರ್ ಟೋಲ್ಡ್ ಮೀ. ಈ ಮೂಲ ಅಂಶ ಎಲ್ಲಿ ಸೇ ಅಂಡ್ ಟೆಲ್ ಇದ್ದಾಗ ನಾವು ಎಲ್ಲಿ ಲಿಸ್ನರ್ ಹಾಕಬೇಕು, ಕೇಳಿಸ್ಕೊಳ್ಳೋವ್ರನ್ನ ಎಲ್ಲಿ ಹಾಕಬಾರದು. ಹಾಗೆಯೇ ಈ ಗಿವ್ ಬಂದಾಗಲೂ ಇದೇ ಥರ ಒಂದು ಸಣ್ಣ ಸಮಸ್ಯೆ ಬರುತ್ತೆ. ಅದು ಬಂದಾಗ ಚರ್ಚೆ ಮಾಡೋಣ. ಬಹುಶಃ ಇದು ತಮಗೆ ಮನದಟ್ಟಾಗಿದೆ ಅಂದ್ಕೊಂಡಿದ್ದೇನೆ. ಇಷ್ಟೇ ಸ್ನೇಹಿತರೆ. ಸೇ ಬಂದಾಗ ನೋಡಿ, ಹಿ ಈಸ್ ಟೆಲಿಂಗ್ ಸಮಥಿಂಗ್ ಇನ್ಕರೆಕ್ಟ್, ಅದರಲ್ಲಿಲ್ಲ. ಕ್ಲಾಸಲ್ಲಿ ಯಾರೋ ಹುಡುಗ ನಿಂತ್ಕೊಂಡೇನೆ ಹೇಳೋ ಟೀಚರ್ಗೆ, ಆವಾಗ ಹಿ ಈಸ್ ಟೆಲ್ಲಿಂಗ್ ಸಮಥಿಂಗ್ ಅಂತ ಯಾರೋ ವಿದ್ಯಾರ್ಥಿ ಹೇಳಿದ್ರೆ ಅದು ಇನ್ಕರೆಕ್ಟ್. ಸರ್ ಹಿ ಈಸ್ ಸೇಯಿಂಗ್ ಸಮಥಿಂಗ್, ಅವನೇನೋ ಹೇಳ್ತಾ ಇದ್ದಾನೆ. ಅವನೇನಾದರೂ ಟೆಲ್ಲಿಂಗ್ ಹೇಳಿದ್ರೆ ಸರ್ ಹಿ ಈಸ್ ಟೆಲ್ಲಿಂಗ್ ಯು ಸಮಥಿಂಗ್, ಅವನು ತಮಗೆ ಏನೋ ಹೇಳ್ತಾ ಇದ್ದಾನೆ. ಸ್ವಲ್ಪ ಆ ಕಡೆ ನೋಡಿ. ಹಿ ಈಸ್ ಸೇಯಿಂಗ್ ಸಮಥಿಂಗ್, ಅವನೇನೋ ಹೇಳ್ತಾ ಇದ್ದಾನೆ, ಕರೆಕ್ಟ್. ಆದರೆ ಹಿ ಈಸ್ ಟೆಲ್ಲಿಂಗ್ ಸಮಥಿಂಗ್ ಇನ್ಕರೆಕ್ಟ್, ಹಿ ಈಸ್ ಟೆಲ್ಲಿಂಗ್ ಯು ಸಮಥಿಂಗ್. ಸೇಯಿಂಗ್ ಅಂತಾದರೆ ಸಾಮಾನ್ಯವಾಗಿ ಅದು ಯಾರನ್ನೂ ಕುರಿತಾದದ್ದಲ್ಲ. ಟೆಲ್ಲಿಂಗ್ ಅನ್ನೋದು ಯಾರನ್ನೋ ಕುರಿತಾದ್ದು. ದೇ ಆರ್ ಸೇಯಿಂಗ್ ಸಮಥಿಂಗ್, ಅವರೇನೋ ಮಾತಾಡ್ಕೊಳ್ಳಿ. ದೇ ಆರ್ ಟೆಲ್ಲಿಂಗ್ ಯು ಸಮಥಿಂಗ್, ಅವರು ನಿಮಗೆ ಏನನ್ನೂ ಹೇಳುತ್ತಾ ಇದ್ದಾರೆ. ಈ ಭಾಗವನ್ನು ದಯವಿಟ್ಟು ಗಮನಿಸಬೇಕು, ಜ್ಞಾಪಕ ಇಟ್ಕೊಳ್ಳಿ ಸ್ನೇಹಿತರೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.